ಸೊ ನಿಮ್ಮ ವಾದ ಏನಂದ್ರೆ ಭಾರತ ಜಾತ್ಯತೀತವೇ ಅಲ್ಲ, ನೀವು ಸುಮ್ಮನೆ ಜಾತ್ಯತೀತ ಅಂತ ಕರೀತಾ ಅಂತ? ಭಾರತದ ಮೂಲ ಗುಣ ಎಲ್ಲ ಮತಗಳಿಗೂ ಅವಕಾಶ ಕೊಡುವಂಥ, ಎಲ್ಲ ಮತಗಳನ್ನು ಪ್ರೋತ್ಸಾಹ ಮಾಡುವಂಥ ಗುಣ ಇರುವಂಥದ್ದು ನಮ್ಮ ನೆಲದ ಗುಣ. ಆದರೆ ಇಲ್ಲಿವರೆಗೆ ಸುಧೀರ್ ಅವ್ರು ಕಾಂಗ್ರೆಸ್ ಅಂತಿರೋದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಯಾರ್ಯಾರು ಇದರ ಹೊರತಾಗಿ ವಿಚಾರ ಮಾಡಿದ್ದಾರೆ ಅಂತ ನಾವು ನೋಡೋಣ. ಅಲ್ಲ, ನಾನು ಇಲ್ಲಿ ಪಕ್ಷಗಳನ್ನು ಉದ್ದೇಶಪೂರ್ವಕವಾಗಿ ತರಲಿಲ್ಲ. ಹೌದು, ಇಲ್ಲ, ನಾನು ಅದಕ್ಕೆ ವಕೀಲರು ಅಂತ ಅವ್ರನ್ನ ಚಿಂತಕರು ಅಂತ ಪರಿಚಯ ಮಾಡಿಸಿದ್ದು ಪಕ್ಷಗಳ ಗಡಿ ದಾಟಿ ಒಂದು ಚಿಂತನೆ ನಡೀಬಹುದಾ ಇಲ್ಲಿ ಅನ್ನೋ ಉದ್ದೇಶಕ್ಕೆ. ಒಳ್ಳೇದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮನ್ನು ಪಕ್ಷಗಳ ಚೌಕಟ್ಟಿನಲ್ಲಿ ಕಟ್ಟಿ ಹಾಕೋ ಮನಸ್ಸು ನನಗಿಲ್ಲ. ಎಸ್ ಪ್ಲೀಸ್. ಅವ್ರು ಹಂಗೆ ಇರೋದಕ್ಕೆ ಹೇಳಿದೆ. ಆದರೆ ಅದು ಪಕ್ಕಕ್ಕಿಡೋಣ. 2013ರಲ್ಲಿ UPA ಸರ್ಕಾರ ಇತ್ತು, ವಕ್ಫ್ ಆಕ್ಟ್ ಬಂತು, ನೋಡೋಣ. ಅದರೊಳಗೆ ಸರ್ವೆ ಮಾಡಿಸ್ಬೇಕು. ಸರ್ವೆ ಮಾಡಿಸೋ ಖರ್ಚು ಯಾರ್ದು, ಸರ್ವೆ ಮಾಡಿಸೋರು ಯಾರು, ಇದೆಲ್ಲವೂ ಸರ್ಕಾರ ಭರಿಸ್ಬೇಕಂತೆ. ಅಂದರೆ ನಿಮ್ಮ ದುಡ್ಡು ಟ್ಯಾಕ್ಸ್ ಏನು ಕಟ್ಟಿರ್ತೀವಲ್ಲ, ಅದು ಸರ್ಕಾರ ಈ ಒಂದೇ ಒಂದು ಮತಕ್ಕೆ ಪೂರಕವಾಗಿ ನಡ್ಕೊಳ್ಬೇಕು ಅಂತ ಮಾಡಿರುವಂಥ ಅಮೆಂಡ್ಮೆಂಟ್. ಎಸ್, ಆಯ್ತಾ? ಇದನ್ನೆಲ್ಲ ನೋಡಿದ್ರೆ ಬಾಯಿನಲ್ಲಿ ಹೇಳ್ಬೋದು ಬುದ್ಧ, ಬಸವ, ಅಂಬೇಡ್ಕರ್ ಅಂತೆಲ್ಲ. ಆದರೆ ಆಚರಣೆ ನೋಡಬೇಕಲ್ವಾ? ನಮಗೆ ಗೊತ್ತಿದೆ, ಮನೆಯಲ್ಲಿ ಮಕ್ಕಳು ನಾವು ಬುದ್ಧಿವಾದ ಹೇಳಿದ್ರೆ ಕೇಳಲ್ಲ, ನಾವೇನು ಮಾಡ್ತೀವೋ ಅದನ್ನು ನೋಡ್ತಾರೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ದೊಡ್ಡ ಜನರು ಏನು ಹೇಳ್ತಾರೆ ಅಂತ ಹೇಳಲಿಲ್ಲ, ದೊಡ್ಡ ಜನರು ಏನು ಆಚರಣೆ ಮಾಡ್ತಾರೆ ಅದನ್ನು ನೋಡಿ ಲೋಕ ಅನುಸರಿಸುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನೋಡಿದ್ದೀವಿ, ದೊಡ್ಡವರು ಅಂತ ಅನ್ನಿಸ್ಕೊಂಡವರು ಯಾವ್ಯಾವ ರೀತಿ ಕಾನೂನು ತಂದರು, ಏನೇನು ಮಾಡಿದರು, ಎಮರ್ಜೆನ್ಸಿನ ಹೇಗೆ ಹೇರಿದರು ಅಂತ. ಆದ್ದರಿಂದ ನಾವು ಆಚರಣೆನ ನೋಡೋಣ. ಎಸ್.